ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಒನ್ ಡೇ ಪ್ರವಾಸ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಮಾಘ ಸ್ನಾನಕ್ಕೆ ನಿಮಿಷಾಂಬಕ್ಕೆ ಹೋಗ್ತಾ ಇದ್ವಿ. ನಾವಿಲ್ಲಿ 3 ಗಂಟೆಗೆ ಊರ ಹತ್ರ ಬಸ್ ಹತ್ತಿ ಹೋಗ್ತಾ ಇದ್ದೀವಿ. ಇದು ನಮ್ಮೂರದೇ ಬಸ್ಸು. ಎಲ್ಲರೂ ಬಸ್ ಹತ್ರ ನಮಸ್ಕಾರ ಹಾಕ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ದೇವರು ಈಗ ಇನ್ನೂ ಒಂದು 18 ಜನ ಬರಬೇಕಾಗಿತ್ತು. ಅಲ್ಲಿ ಬಸ್ ನಿಲ್ಲಿಸಿ ಬಸ್ಗೆ ಪೂಜೆ ಮಾಡಿ ಅಲ್ಲಿಂದ ಹೊರಡೋಣ ಅಂತಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ನೋಡಿ, ಬಸ್ಗೆ ಪೂಜೆ ಮಾಡ್ತಾಯಿದ್ದೀವಿ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ಈಗ ನೋಡಿ, ಎಲ್ಲರೂ ಬಸ್ ಹತ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗೀತು. ಈಗ ಬಸ್ ಹತ್ತಾ ಇದ್ದೀವಿ. ನೋಡಿ, ಎಲ್ಲರೂ ಇದ್ದೀವಿ. ಒಟ್ಟು ನಾವು 25 ಜನ ಏನೋ ಹೋಗಿರೋದು. ಬೆಳಗ್ಗೆ 3 ನೋಡಿ, ಈಗ ಎಲ್ಲರೂ ಬಸ್ಸಲ್ಲಿ ಕೂತಿದ್ದೀವಿ. ಎಲ್ಲರೂ ಜಾಗ ಎಲ್ಲರೂ ಹಾಯ್ ಹೇಳ್ರಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಕಾಣಿಸ್ತಾ ಇದ್ದೆ, ನಾವು ಕಾಣ್ತಿದ್ದೀವಿಲ್ಲ. ನೀವು ಟೋಪಿ ತೆಗಿಬೇಕಲ್ಲ, ಚಳಿ ಅಂತ ನೋಡಿ ಇವ್ರಿಗೆ. ಕೇಳಿಸಿಲ್ಲ ಅಜ್ಜಿ, ಕಾಣಿಸ್ತಾನೆ ಇಲ್ಲ ನೀವು. ಗರಿಗೆ ತಂದರೆ ನೀನು ಕೊಡುವೆ ವರವನ್ನ, ಗತಿ ನೀನೆ ಗಣಪನೆ ಕೈ ಹಿಡಿಯೋ ಮುನ್ನ. ಶರಣ ಶರಣಯ್ಯ ಶರಣುಗತ ನೀರಯ್ಯ ಬಾಳೆಲ್ಲ ಹೆಸರು ಹೇಳಕ್ ಭಯ ಪಡ್ತೀರ. ಗಂಟೆ ಹೆಸರು ಆದ್ರೆ ಭಯ ಪಡ್ತಾರೆ, ನಿಮ್ಮ ಹೆಸರು ಏನಕ್ಕೆ ಭಯ? ನನ್ನ ಹೆಸರು ನಳಿನಿ, ಲಲಿತಾ ಲೇಔಟಿಂದ ಬಂದಿದ್ದೀನಿ. DC ಪಾಳ್ಯ ವರಲಕ್ಷ್ಮಿ ಅವರ ತಂಗಿ. ವರಲಕ್ಷ್ಮಿ ಅಂದ್ರೆ ಇವರು. ಬಂದಿದ್ದೀನಿ. ಮತ್ತೆ ವರಲಕ್ಷ್ಮಿ ಇವರು ಸುಲಕ್ಷಣ DC ಪಾಳ್ಯ ಮೇನ್ ರೋಡ್ ಗುಡಿ దగ్గర ವರಲಕ್ಷ್ಮಿ ಫ್ರೆಂಡ್ ಗೋಲ್ಡೋ ಫ್ರೆಂಡ್. ಗುಡ್ ಮಾರ್ನಿಂಗ್. ಇವಾಗ ಚಳಿಯಲ್ಲಿ ಹೋಗಿ ಮುನ್ಗದ. ಇವಾಗ ಸ್ವಿಮ್ಮಿಂಗ್ ಪೂಲ್ ಮಾಡೋದು. ಸ್ವಿಮ್ಮಿಂಗ್ ಪೂಲ್ ಅಂತ ಸ್ವಿಮ್ಮಿಂಗ್ ಪೂಲ್ ಇವಾಗ. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್. ಎಲ್ಲಿಗೆ ಬಂದಿದ್ದೀರಾ? ನಿಮಿಷಾಂಬಕ್ಕೆ ಬಂದಿದ್ದೀವಿ, ಮಾಘ ಮಾಸ ಸ್ನಾನ ಮಾಡೋದಕ್ಕೆ. ಹೌದಾ? ನೋಡಿ, ಬಂದ್ವಿ. ಇಲ್ಲೆಲ್ಲ ದೀಪ ಎಲ್ಲ ಇಕ್ಕಿದ್ದಾರೆ. ನಾವೆಲ್ಲ ಪೂಜೆ ಮಾಡಿ ನೀರೊಳಗಡೆ ಇಳಿಯೋಣ ಅಂತಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಫಸ್ಟ್ ಈಗ ಬಟ್ಟೆಗಳೆಲ್ಲ ಒಂದು ಕಡೆ ಇಕ್ತಾಯಿದ್ದೀವಿ, ಬ್ಯಾಗ್ಗಳೆಲ್ಲ. ನೋಡಿ, ನೀರು ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ.
ನಾವು ಫಸ್ಟ್ ಹೋಗಿದ್ದಕ್ಕಿಂತ ಈ ಸಲ ತುಂಬ ನೀರಿತ್ತು, ಸ್ವಲ್ಪ ನೀರು ಜಾಸ್ತಿ ಆಗಿತ್ತು. ನೋಡಿ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನದಿಗೆ ಪೂಜೆ ಮಾಡಿಬಿಟ್ಟು ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ ಈಗ ಪೂಜೆಗೆ ರೆಡಿ ಮಾಡಿದ್ದೀವಿ. ಈಗ ನಮ್ಮ ಅತ್ತೆಯವರು ನದಿಗೆ ಪೂಜೆ ಮಾಡಿಬಿಟ್ಟು ದೀಪನ ನದಿಗೆ ಬಿಡ್ತಾ ಇದ್ದಾರೆ. ನಾವು ಮಾಘ ಮಾಸ ಸ್ನಾನಕ್ಕೆ ಬಂದಿರೋದ್ರಿಂದ ನದಿಗೆ ಪೂಜೆ ಮಾಡಿಬಿಟ್ಟು ಸ್ನಾನ ಮಾಡಬೇಕು, ಅದು ಒಳ್ಳೆಯದಂತೆ. ನೋಡಿ ಈಗ ದೀಪ ನದಿಗೆ ಬಿಟ್ಟಿದ್ದೀವಿ. ನಿಮಿಷಾಂಬ ಮುಗಿಸ್ಕೊಂಡು ನಾವು ಶ್ರೀರಂಗಪಟ್ಟಣ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡಿ ಈಗ ಇನ್ನೂ ಸ್ವಲ್ಪ ಜನ ನದಿಗೆ ಪೂಜೆ ಮಾಡಿ ಬಿಡ್ತಾಯಿದ್ದೀವಿ. ಎಲ್ಲರೂ ಇದೇ ಥರ ಮಾಡಿ ನದಿಗೆ ಬಿಟ್ವಿ. ತುಂಬ ಚೆನ್ನಾಗಿತ್ತು. ನಾವು 6 ಗಂಟೆಗೆ ಅಲ್ಲಿ ಹೋಗಿದ್ವಿ. ಸ್ವಲ್ಪ ಚಳಿ ಇತ್ತು. ನೀರಲ್ಲಿ ಇಳಿಯೋದು ತುಂಬ ಚಳಿಯಾಗಿ ಹೋಗಿತ್ತು. ಬೆಳಿಗ್ಗೆನೇ ಅಲ್ವಾ, 6 ಗಂಟೆಗೆ ನಾವು ನಿಮಿಷಾಂಬ ಹತ್ರ ಇದ್ವಿ. ನೋಡಿ ಈಗ ಇನ್ನು ಅರ್ಧ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ಈ ಒಂದು ಪಾರ್ಟಲ್ಲಿ ನಿಮಿಷಾಂಬಾಗೆ ಬಂದಿರೋದು ಮಾತ್ರ ಇದೆ, ಇನ್ನೊಂದು ಪಾರ್ಟಲ್ಲಿ ಫುಲ್ ವಿಡಿಯೋ ಬರುತ್ತೆ. ನೋಡಿ ಈಗ ಎಲ್ಲರೂ ಸ್ನಾನ ಮಾಡ್ತಿದ್ದೀವಿ. ನೋಡಿ ಎಲ್ಲರೂ ಸ್ನಾನ ಮಾಡ್ತಾಯಿದ್ದೀವಿ. ಇವಾಗ ಸ್ನಾನ ಮಾಡಿ ರೆಡಿಯಾಗಿ ಇವಾಗ ತಾನೇ ಫ್ರೆಶ್ ಆಗಿ ನದಿ ಸ್ನಾನ ಮಾಡಿ ಬರ್ತಾ ಇದ್ರಿ. ಎಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಒಳಗಡೆ ಕ್ಯಾಮ್ರಾ ಇರೋದಿಲ್ಲ, ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನದಲ್ಲೂ ತುಂಬ ಸ್ಟ್ರಿಕ್ಟ್ ಇದೆ, ಕ್ಯಾಮ್ರಾ ಬಿಡಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ. ಈ ವಿಡಿಯೋ ಇದು ನಿಮಿಷಾಂಬ ದೇವಸ್ಥಾನದ್ದು ಇಷ್ಟೇ ಆಗಿರುತ್ತೆ ವಿಡಿಯೋ. ನೆಕ್ಸ್ಟ್ ಪಾರ್ಟು ಬರುತ್ತೆ. ಕೀಪ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ದರ್ಶನ ಮುಗಿಸ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಶ್ರೀರಂಗಪಟ್ಟಣ ನೆಕ್ಸ್ಟು. ಈಗ ನಿಮಿಷಾಂಬ ದರ್ಶನ ಆಯಿತು. ನಿಮಿಷಾಂಬ ಮುಗಿಸ್ಕೊಂಡು ಶ್ರೀರಂಗಪಟ್ಟಣ ಹೋಗ್ತಾ ಇದ್ದೀವಿ. ಮಾತಾಡು. ತುಂಬ ಬೆಳ್ಳಗೆ ಕಾಣಿಸ್ತಾ ಇದೆ ನಿಮಗೆ. ಶೋಭಾ ಫೋನಲ್ಲಿ ಬೆಳ್ಳಗೆ ಕಾಣಿಸ್ತಾ ಇದ್ದೀವಿ. ಅವ್ರು ಅದನ್ನೇ ಹಾಕ್ಬಿಡ್ತಾರಪ್ಪ, ಆಗಲಿ ಪರವಾಗಿಲ್ಲ. ನಾವು ನಿಮಿಷಾಂಬ ದರ್ಶನ ಮುಗಿಸ್ಕೊಂಡು ಈಗ ನೆಕ್ಸ್ಟು ಶ್ರೀರಂಗಪಟ್ಟಣಕ್ಕೆ ಹೋಗಿ ಟಿಫನ್ ಮಾಡಿ ಆಮೇಲೆ ದರ್ಶನಕ್ಕೆ ಹೋಗ್ತೀವಿ. ಯಾಕಂದರೆ ಸ್ನಾನ ಮಾಡೋ ಹೊಟ್ಟೆ ಸಿಗ್ತೈತೆ. 3 ಗಂಟೆಗೆ ಎದ್ದು. ಧನ್ಯವಾದಗಳು ಫ್ರೆಂಡ್ಸ್.